ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ನ್ಯೂಸ್ 3. ಇವತ್ತು SRI ಬಗ್ಗೆ ಮಾತನಾಡಲು ಹೊರಟಿದ್ದೇವೆ. SIR ಇದು ಒಂದು ಒಂದು ವೋಟರ್ ಸಮೀಕ್ಷೆ ವರದಿ. ಇದು ಇವತ್ತು ಏನಪ್ಪಾ ಅಂದ್ರ ಸಮೀಕ್ಷೆಯ ವರದಿಯನ್ನ ಚುನಾವಣಾ ಆಯೋಗದ ಮುಖ್ಯಸ್ಥರು ಮಾಡಿರ್ತಾರೆ. ಯಾರಪ್ಪ ಅಂದ್ರ CEO ವಿ ಅನೂಪ್ ಕುಮಾರ್ ಅವರು ಸಂಪೂರ್ಣ ಮಾಹಿತಿಯನ್ನ ಇತ್ತೀಚಿನ ವಾಹಿನಿಗಳಲ್ಲಿ ಮತ್ತು ಮಾಧ್ಯಮಗಳ ಮುಖಾಂತರ ತಿಳಿಸ್ಯಾರ. ಏನಪ್ಪಾ ಅಂದ್ರ ಇಲ್ಲಿ ಪ್ರತಿಯೊಂದು ವಾಕ್ಯಗಳನ್ನ ನಿಮಗೆ ಹೇಳ್ಕೊತ ಹೋಗ್ಕೊಂಡು ಅದನ್ನ ಕೇಳ್ರಿ, ಎಷ್ಟು ಸೂಕ್ಷ್ಮತೆಗಳನ್ನ ಇದನ್ನ ಗಮನಿಸ್ರಿ. ಎಷ್ಟಪ್ಪ ಅಂದ್ರ ಮೊದಲು ನಮ್ಮ ಕರ್ನಾಟಕದಲ್ಲಿ ವೋಟರ್ ID ಫಸ್ಟ್ ಎಷ್ಟು ಇದ್ದಪ್ಪ ಅಂದ್ರ 5,54,32,342 ವೋಟರ್ ID ಪ್ರೆಸೆಂಟ್ ಆಗಿರ್ತಾವ. ಅದಾದ ತಕ್ಷಣ ಈಗ ಕ್ಯಾನ್ಸಲೇಷನ್ ಆಗುವಂತಾವು ಎಷ್ಟ್ ಅದಾವಪ್ಪ ಅಂದ್ರ 86,64,000 ವೋಟರ್ ID ಡಿಲೀಟ್ ಆಗುವ ಸಂಭವಗಳಲ್ಲಿ ಅದಾವ. ಇವು ಏನೇನಪ್ಪಾ ಅಂತ ನಿಮ್ಗೆ ಹೇಳ್ತಾನ ಒಂದು ಶಾಕಿಂಗ್ ರಿಪೋರ್ಟ್. ಯಾವ ರೀತಿಪ್ಪ ಅಂದ್ರ ಇದರಲ್ಲಿ ಒಂದು ಐದು ಪ್ರಕಾರ ಇದನ್ನ ವಿಂಗಡಿಸ್ಯಾರ. ಹೆಂಗಪ್ಪಾ ಅಂದ್ರ ಪತ್ತೆಯಾಗದವರು ಅಂದ್ರೆ ಏನ, ಅವ್ರ ಮನಿ ತಕ್ಕ BLOಗಳು ಆದ್ರೂ ಅವ್ರು ಸಿಗದ ಕಾರಣ, ಬಾಜು ಮನೆಯವ್ರ ಏನಾರ ಅವ್ರು ಎಲ್ಲಾರ ಹೋಗ್ಯಾರಪ್ಪ ಹೇಳಿದ್ರ ಮುಖಾಂತರ ಇವ್ರು ಇರ್ಲಿಕ್ಕಂದ್ರ ದುಡಿಯಾಕಿ ಬೆಂಗಳೂರು ಆತು, ಗೋವಾ ಆತು, ಪಣಜಿ ಆತು, ಮತ್ತ ಮಹಾರಾಷ್ಟ್ರ ಆತು, ಹಿಂಗ ಏನ್ ಹೋಗ್ತಾರಲ್ಲ ಅವ್ರೆಲ್ಲಾರು ಹೋದ ಲಿಸ್ಟ್ ಅದ. ಅದಕ್ಕಾಗಿ ಮತ್ತ ಇದ ರೀತಿಯಾಗಿ ಅವ್ರ ಬಾಜು ಮನೆಯವ್ರ ಹೇಳಿದ ಕಾರಣನ ಅದ್ರೊಳಗ ಲಿಸ್ಟ್ ಏನ್ ಸೇರ್ಸ್ಯಾರಪ್ಪ ಅಂದ್ರ ಪತ್ತೆ ಆಗದವರನ್ನ 11,92,000 ಮಂದಿ ಅದಾರಪ್ಪ ಅಂತಾನು ತಿಳಿಸ್ಯಾರ. ಪತ್ತೆ ಆಗದವರು. ಮತ್ತಿನ್ನ ಶಾಶ್ವತ ಸ್ಥಳಾಂತರ ಆದವರು ಅಂದ್ರಪ್ಪ ಏನ, ನೌಕರಿ ಸಿಕ್ಕ ಮತ್ತೆ ಈಗ ಬೆಂಗಳೂರ ಬ್ಯಾರೆ ರಾಜ್ಯಗಳಿಗೆ ನೌಕರಿ ಸಿಕ್ಕಂತ ವ್ಯಕ್ತಿಗಳು ಹೋದಾರು, ಮತ್ತೆ ದುಡಿಯಲಿಕ್ಕೆ ಹೋದಾರು, ಅಲ್ಲಿ ಮನಿ ಅವ್ರದ್ದು ಏನೂ ಇಲ್ಲ ಅನ್ನೋ ಕಾರ್ಯಕ್ಕನ ಮತ್ತ ಅದಕ್ಕೆ ಶಾಶ್ವತ ಸ್ಥಳಾಂತರ ಆದವ್ರ ಅಂತಂದ ಹೆಂಗ ವೋಟರ್ ID ಗಿಟ್ಟ ಅಲ್ಲಿ ಮನುಷ್ಯರ್ತಾರ, ಇಲ್ಲಿ ಮನುಷ್ಯರ್ತಾರ, ಎರಡು ಕಡೆ ಇರ್ತಾವಲ್ಲ, ಅವ್ರಿಗೆ ಶಾಶ್ವತ ಸ್ಥಳಾಂತರ ಆದವ್ರ ಅಂತಂದ ಅದ್ರೊಳಗ ಹಾಕ್ಯಾರ. ಅವ್ರ ಎಷ್ಟು ಮಂದಿಪ್ಪ ಅಂದ್ರ 53,39,000 ಮಂದಿ ಅದ್ರೊಳಗ ಸೇರ್ಪಡೆ ಆಗ್ಯಾರು. ಮತ್ತ ಮೃತರಾದವರು ಇದ್ರಾಗ ಎಷ್ಟಪ್ಪ ಅದಾರ ಅಂದ್ರ 15,14,000 ಮಂದಿ ಮೃತರಾಗ್ಯಾರು. ಮತ್ತು ಕರ್ನಾಟಕದಲ್ಲಿ ವೋಟರ್ ID ಒಳಗ ಡಿಲೀಟ್ ಆಗುವಂತ ವ್ಯವಸ್ಥೆ ಒಳಗ ಅದಾವ. ಇಂಥವ್ರನ್ನೆಲ್ಲ ಡಿಲೀಟ್ ಮಾಡ್ರಿ. ಯಾಕಪ್ಪ ಅಂದ್ರ ರಾಜ್ಯದ ವ್ಯವಸ್ಥೆಗಳಲ್ಲಿ ಏನೋ ಒಂದು ಸೌಲಭ್ಯಗಳು ಸಿಗಬೇಕಾದ್ರೆ ಒಂದು ಒಳ್ಳೆದಾರಿಗೆ ಸಿಗಲಿ. BLOಗಳು ಪಾಪ ಒಂದು ತೊಂದ್ರೆ ಯಾವ ರೀತಿಯಾಗಿ ತೊಂದರೆಗಳು ಪಟ್ಟಾರಪ್ಪ ಅಂದ್ರ ಅವ್ರಿಗೆ ಹೋದ್ರು ಅವ್ರಿಗೆ ಒಂದು ರೆಸ್ಪಾನ್ಸ್ ಸರಿಯಾಗಿ ಸಿಗ್ತಿಲ್ಲ. ಮತ್ತ ಅವ್ರಿಗೂ ಹರಾಸ್ಮೆಂಟ್ ಆಗತೈತಿ. ಈ ಗೋರ್ಮೆಂಟ್ ಏನೇನ್ ಕೆಲಸ ಕೊಡಾತೈತಿಪ್ಪ ನಮಗ, ಏನಿಲ್ಲ ಏನ ಸಾಲಿ ಬಿಟ್ಟೆಲ್ಲ ಇದನ್ನ ಹೇಳೋದು, ಹೀಗೆಲ್ಲ ಹರಾಸ್ಮೆಂಟ್ ಆಗತ್ಲೆ. ಅವ್ರು ಒಂದೊಂದು ಮಾಡಿಲ್ಲ, ಒಂದೊಂದು ಮಾಡ್ಯಾರ. ಅದಕ್ಕಾಗಿ ಏನಾಗೈತಿ, ಫುಲ್ ಅವ್ರಿಗೆ ಒಂದು ಹರಾಸ್ಮೆಂಟ್ ಆಗತ್ಲೆ. ಅದ್ರ ಸಂಬಂಧ ಅವರು ಒಂದೊಂದು ಮಾಡಿರಂಗಿಲ್ಲ. ಅದಕ್ಕಾಗಿ ನೀವು ಒಂದು ವೈಯಕ್ತಿಕ ಕೆಲಸಗಳನ್ನ ಬಿಟ್ಟ SRIಗಳನ್ನ ಮಾಡಿಸ್ತಾರೆ. ದಯವಿಟ್ಟು ಇನ್ನ ತಿದ್ದುಪಡಿ ಒಳಗ 8ನೇ ಆಗಸ್ಟ್ 8 ತನಕ ನಿಮಗ್ ಟೈಮ್ ಐತಿ. ಅದ್ರ ಸಂಬಂಧ ಇದ್ರ ಒಳಗೆ ಎಲ್ಲಾರ ಕ್ಯಾನ್ಸಲ್ ಆತಪ್ಪ ಅಂದ್ರ ನಿಮ್ಮ ಕರ್ನಾಟಕ ಸರ್ಕಾರ DK ಶಿವಕುಮಾರ್ ಏನ್ ಹೇಳ್ಯಾರಪ್ಪ ಅಂದ್ರ ಇದರಲ್ಲಿ ಯಾರ್ದಾರ ಹೆಸರು ಕ್ಯಾನ್ಸಲ್ ಆತಪ್ಪ ಅಂದ್ರೂ ನಿಮ್ಗೆ ಯಾವುದೇ ಕರ್ನಾಟಕದಿಂದ ಸೌಲಭ್ಯಗಳು ಸಿಗಂಗಿಲ್ಲ ಅಂತ ತಿಳಿಸ್ಯಾರ. ಅದಕ್ಕಾಗಿ ಇನ್ನೊಂದೇನಪ್ಪಾ ಅಂದ್ರ ನಕಲಿ ಮತದಾರರು ಅಂದ್ರೆ ಏನ, ನಿಮ್ ಹೆಸರ ಬ್ಯಾರೆ ಊರಿಗೆ ಹೋಗ್ತಿರ್ಲ ನೀವು, ಅಲ್ಲಿ ಒಂದ್ ವೋಟರ್ ID ಇರ್ತೈತಿ, ಇಲ್ಲಿ ಒಂದು ವೋಟರ್ ID ಇರ್ತೈತಿ. ಈಗ ಅದೇ ರೀತಿ ದುಡಿಯಾಕ ಇರ್ತಾರಲ್ಲ, ದುಡಿಯಲ್ಲಿ ಅಲ್ಲಿ ಒಂದು ವೋಟರ್ ID ಮಾಡಿಸ್ಕೊಂಡಿರ್ತಾರೆ, ಇಲ್ಲಿ ಒಂದು ವೋಟರ್ ID ಮಾಡಿಸ್ಕೊಂಡಿರ್ತಾರೆ. ಅದಕ್ಕಾಗಿ ನಕಲ್ಗಳಾಗಿರ್ತಾವ ಡಬಲ್. ಅದಕ್ಕಾಗಿ ಅದ್ರ ಸಂಬಂಧ ಇದನ್ನ ನಕಲಿ ಮತದಾರರು ಅಂತ ಸೇರ್ಸ್ಯಾರ. 5,74,000 ಮಂದಿ ಐತಿ ಅದರಾಗ ನಕಲು ಕೃತ್ಯಗಳು. ಅದೇ ರೀತಿಯಾಗಿ ಸಹಿ ಮಾಡದವರು ಏನಪ್ಪಾ ಅಂದ್ರ ಈಗ BLO ಕಡೆಯಿಂದ ಲೆಟರ್ ಓದಿರ್ತಾರ, ಬರೆದು ಕೊಡ್ಬೇಕಂತಂದ, ಇರ್ಲಿಕ್ಕಂದ್ರ ನೋಡಿ ಕೊಡ್ಬೇಕಂತ ಲೆಟರ್ಗಳು ಓದಿರ್ತಾರ. ಅವ್ರ ತಾಯಿ ತಂದೆಗಳ ಮತ್ತ ಅವ್ರ ಅಜ್ಜಿಗಳ ಅವ್ರ ತಂದೆ ತಾಯಿಗಳ ಲಿಸ್ಟ್ ತೆಗಿಬೇಕಾದ್ರೆ 2002 ಲಿಸ್ಟ್ ಐತಿ ಇಲ್ಲೋ, ಅವ್ರ ವೋಟ್ ಹಾಕ್ಯಾರ ಇಲ್ಲೋ, ಅವ್ರ ತಂದೆ ತಾಯಿ ವೋಟರ್ ID ನಂಬರ್ಗಳು ಏನು, ಇದನ್ನ ಸಿಗದ ಕಾರಣ ಮನ್ಯಾಗ ಏನ್ ಇಟ್ಕೊಂಡ್ ಕೂತಿರ್ತಾರಲ್ಲ ಅವ್ರದು ಕೂಡ ಇದ್ರಾಗ ಸಹಿ ಮಾಡದವ್ರ ಒಳಗ ಐತಿ. ಇದ್ರಾಗ ಎಷ್ಟು
ಮಂದಿ ಅದಾರಪ್ಪ ಅಂದ್ರ 42,725 ಜನರು ಅದಾರ. 42,725 ಜನರು. ದಯಮಾಡಿ ಇದನ್ನ ಅತಿ ಲಘು ಕೊಟ್ಟು ಬರ್ರಿ. ನಿಮ್ SRI ಒಳಗ ನಿಮ್ ಹೆಸರು ಕುಂದ್ರ ಬರ್ರಿ, ಅಂದ್ರ ವೋಟರ್ ಐಡಿ ಡಿಲೀಟ್ ಆಗಂಗಿಲ್ಲ. ಏನಪ್ಪಾ ಅಂದ್ರ ನಿಮ್ ಆಗಸ್ಟ್ 8 ಒಳಗ ತಿದ್ದುಪಡಿ ಐತಿ, ಅಷ್ಟೊಳಗ ಕೊಟ್ಟು ಬರ್ರಿ. ಇಲ್ಲಿಂದ್ರೆ ಏನ್ ಮಾಡ್ತಾರೋ ಆಗಸ್ಟ್ 8 ಮೇಲೆ ಏನಪ್ಪಾ ಅಂದ್ರ ಫಾರ್ಮ್ 6 ಸೇರಿಸದ ಒಂದ ಅನುಮತಿ ಐತಿ. ಫಾರ್ಮ್ 6 ಒಳಗ ಅದ್ರ ಅವಕಾಶ ಎಷ್ಟಪ್ಪಾ ಅಂದ್ರ 17 ಆಗಸ್ಟ್ದಿಂದ 16 ಸೆಪ್ಟೆಂಬರ್ ತನಕ ನಿಮ್ಗ ಅವಕಾಶ ಐತಿ. ಮತ್ತ ಅದ್ರೊಳಗ ಅವ್ರ 12 ದಾಖಲೆಗಳನ್ನ ಕೇಳ್ಯಾರ, ಅದನ್ನ ಅಷ್ಟು ಕೊಡ್ಬೇಕಂತ ರೂಲ್ಸ್ ಐತಿ. ಅದಕ್ಕಾಗಿ ಇದ್ರೊಳಗ ಎಷ್ಟ್ ಹಾಕಾವು ಇದ್ರೊಳಗ ಬಗೆಹರಿಸ್ಕೊರಿ. ಇನ್ನ ಆಗರ್ದಾರ ಏನಂತಾರಲ್ಲ ಅವ್ರಿಗೆ ನೋಟಿಸ್ ಕೊಡ್ತಾರೋ ಅವರು ಫಾರ್ಮ್ 6 ಒಳಗ ಸೇರಲ್ಲ ಅವಕಾಶಗಳದಾವು. 12 ದಾಖಲೆಗಳನ್ನ ತಗೊಂಡ ನೀವು ಅವ್ರ ಹೇಳುವಲ್ಲಿ ಕೊಟ್ಟು ಬಂದ್ರ ನಿಮ್ದು ಸೇರ್ತತಿ. ಇದಕ್ಕೆ ಏನು ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ. ಪ್ರತಿಯೊಂದು ಆದಷ್ಟು ನಿಮ್ ವೈಯಕ್ತಿಕ ನಮ್ದ ಇದು ತೆಗೆದಪ್ಪ ಅಂತಂದ್ರ ನೀವು BLO ಡಿಪೆಂಡ್ ಆಗಬೇಡ್ರಿ. ಇದು ನಮ್ದ ತೆಗೆದತ್ತಂದ್ರ ನೀವು ಅದ್ರೊಳಗ ಹೋಗಿ ಅವ್ರಿಗೆ ಮುಟ್ಟಿಸಿ ಬರುವಂತ ಕೆಲಸಗಳನ್ನ ನೀವು ಮಾಡಬೇಕು. ಇದಿಷ್ಟ ಮಾಹಿತಿ ಆಗಿರ್ತತಿ. ನಮಸ್ಕಾರ. ಇದು ನಿಮ್ಮ ನ್ಯೂಸ್ 3.